ಸಿ ಸ್ಯಾಟ್ನಲ್ಲಿ ನಮಗೇನಿರುತ್ತೆ, ಸಿ ಸ್ಯಾಟ್ನಲ್ಲಿ ನಮಗೆ ಬರುವಂಥ ಪ್ರಶ್ನೆಗಳು 80 ಇಂಟು 2.5 ಎಷ್ಟಾಗುತ್ತೆ ನಮ್ಮದು, ಇದು 200 ಸ್ಕೋರ್ ಆಗುತ್ತೆ. 200ನಲ್ಲಿ ನಮ್ಮ ಪಾಸ್ ಆಗೋಕ್ಕೆ ಎಷ್ಟು ಬೇಕಪ್ಪ, 66 ಮಾರ್ಕ್ಸ್ ಬೇಕು. 80 ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಕ್ಕಾಗತ್ತಾ ನಮಗೆ ಫೈನಲ್ ಎಕ್ಸಾಮ್ನಲ್ಲಿ? ನೆವರ್. 80 ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಂಥ ಸಾಮರ್ಥ್ಯ ನಮಗೆ ಸದ್ಯಕ್ಕೆ ಇರೋದಿಲ್ಲ. ನೀವೆಷ್ಟು ಸಾಲ್ವ್ ಮಾಡಬೇಕಾಗತ್ತೆ? 40 ಸಾಲ್ವ್ ಮಾಡಿದ್ರೆ 80ರಲ್ಲಿ 40 ಹುಡುಕಬೇಕು ನೀವು, ಈಸಿ ಆಗಿರೋದನ್ನು. ನೋಡಿ, ಯಾರ್ದು ಮ್ಯಾಥ್ಸ್ ತುಂಬ ಸ್ಟ್ರಾಂಗ್ ಇದೆ, ಯು ಆರ್ ವೆರಿ ಲಕ್ಕಿ. ನಿಮಗೆ 30ರಿಂದ 35 ಅಥವಾ ಒಂದೊಂದು ಸಾರಿ 40 ಪ್ರಶ್ನೆಗಳು ಕೂಡ ಇಲ್ಲಿಂದಾನೇ ಬರುತ್ತೆ. ಓಕೆ, ಇನ್ನು ಯಾರು ಮ್ಯಾಥ್ಸ್ ವೀಕ್ ಇದ್ದೀರಿ, ನಿಮಗೆ ಒಂದು ಬೆನಿಫಿಟ್ ಏನಂದರೆ ರೀಸನಿಂಗ್ ಎಲ್ರಿಗೂ ಈಸಿಯಾಗಿ ಬರುತ್ತೆ. ಇದು 13 ಪ್ರಶ್ನೆಗಳು ಮಿನಿಮಮ್ ಆದರೂ ಕಂಪಲ್ಸರಿ ಇಲ್ಲಿಂದ ಬಂದೇ ಬರುತ್ತೆ. ಇದನ್ನು ಎಲ್ಲರೂ ಮಾಡ್ಕೊಳ್ಬೇಕು. ನಿಮ್ಮ ಮ್ಯಾಥ್ಸ್ ವೀಕ್ ಇದ್ರೂ ಮಾಡ್ಕೊಳ್ಬೇಕು, ನಿಮ್ಮದು ಮ್ಯಾಥ್ಸ್ ಸ್ಟ್ರಾಂಗ್ ಇದ್ರೂ ಕೂಡ ಮಾಡ್ಕೊಳ್ಬೇಕು. ಇನ್ನೊಂದು ಬರುತ್ತಲ್ಲ, ಇನ್ನು ರೀಡಿಂಗ್ ಕಾಂಪ್ರೆನ್ಷನ್ನು, ಇಂಗ್ಲೀಷ್ ಇರುತ್ತೆ ಇದು, ಅಥವಾ ಹಿಂದಿ ಬರೋರಿಗೆ ಹಿಂದಿ ಬರುತ್ತೆ. ಇಲ್ಲಿಂದ ಪ್ರತಿ ವರ್ಷ ಮಿನಿಮಮ್ 27 ಪ್ರಶ್ನೆಗಳಿರುತ್ತೆ, 27 ಅಥವಾ 28. ಸೊ ಇಲ್ಲಿ ಲೆಕ್ಕ ಹಾಕಿದರೆ 27 ಇಂಟು 2.5 ಅಂತ ಮಾಡಿದ್ರೆ ಇಲ್ಲೂ ಕೂಡ 67.5 ಮಾರ್ಕ್ಸ್ ಆಯಿತು. ನೀವು ಬರೀ ಇಂಗ್ಲೀಷ್ ಕಾಂಪ್ರೆನ್ಷನ್ ಮಾಡಿದ್ರೆ ಕ್ವಾಲಿಫೈ ಆಗ್ತೀರಿ, ಬಟ್ ಅಕ್ಯುರಸಿ 100 ಯಾರ್ದು ಇರಲ್ಲ. ನೀವು 27 ಅಟೆಂಡ್ ಮಾಡಿದ್ರೆ ಅದರಲ್ಲಿ ನಿಮ್ಮದು ಕರೆಕ್ಟ್ ಆಗ್ಬೋದಾದಂಥದ್ದು 21ರಿಂದ 22 ಮಾತ್ರ ಇರುತ್ತೆ ಅಲ್ವಾ. ಸೊ ರಾಂಗ್ ಆಗುತ್ತೆ. ಹಾಗಾಗಿ ನಮ್ಮ ಟಾರ್ಗೆಟ್ ಏನಿರಬೇಕು ಗೊತ್ತಾ, 40 ಕ್ವಶನ್ನ ಅಟೆಂಡ್ ಮಾಡಬೇಕು. ಅದರಲ್ಲಿ ಮಿನಿಮಮ್ 32 ಕರೆಕ್ಟ್ ಆಗಬೇಕು, ಒಂದು 8 ತಪ್ಪಾದರೂ ಓಕೆ. 32 ಇಂಟು 2.5 ಮಾಡಿ ನೋಡೋಣ, ಇಲ್ಲೇ 80 ಮಾರ್ಕ್ಸ್ ಸಿಕ್ತು ನಿಮಗೆ. ಇನ್ನು ತಪ್ಪಾಗತ್ತಲ್ಲ, ಅದಕ್ಕೆ 0.833 ನಾವು ಕಟ್ ಮಾಡಬೇಕಾಗತ್ತೆ. ಸರಿ, ಅದರಲ್ಲಿ ಎಷ್ಟು ತೆಗಿತೀನಿ ನಾನು? 6.664 ಅನ್ನು ತೆಗಿತೀನಿ. ಇವಾಗ ನೋಡಿ, ಫೈನಲ್ ಸ್ಕೋರ್ ಬಂದದ್ದು 73.336. ಸಾಕಲ್ವ, ಕ್ವಾಲಿಫೈ ಆಯ್ತಲ್ವ ಈಗ ಸಿ ಸ್ಯಾಟು. ನೀವು ತಲೆಯಲ್ಲಿ 80 ಪ್ರಶ್ನೆಗಳಿವೆ, ಬಿಟ್ಟು ಬಿಡ್ರಿಪ್ಪ 80 ಪ್ರಶ್ನೆ ಇಲ್ಲ, ನಮಗಿರೋದು 40 ಪ್ರಶ್ನೆ ಮಾತ್ರ. ವಿ ಹ್ಯಾವ್ ಟು ಅಟೆಂಡ್ 40 ಕ್ವಶನ್ಸ್ ಪರ್ಫೆಕ್ಟ್ಲಿ ಇನ್ 2 hours. ಹೇಗೆ? ಯಾರ್ದು ಇಂಗ್ಲೀಷ್ ತುಂಬ ಚೆನ್ನಾಗಿದೆ, ನೀವು ಫೋಕಸ್ ಮಾಡಬೇಕಾಗಿರೋದು ಮೊದಲು ರೀಡಿಂಗ್ ಕಾಂಪ್ರೆನ್ಷನ್. 27 ಪ್ರಶ್ನೆಗಳು ಬರುತ್ತೆ, ನೀಟಾಗಿ ಮುಗಿಸ್ಕೊಂಡ್ಬಿಡ್ರಿ. ಇದರಲ್ಲಿ 21ರಿಂದ 22 ಕರೆಕ್ಟ್ ಆದರೆ ಸಾಕಪ್ಪ ನಮ್ಮದು. ಅರ್ಥ ಆಯ್ತಾ? ಇನ್ನು ನಮಗೆ ರೀಸನಿಂಗ್ ನೋಡಿ, ಏನು ರೀಸನಿಂಗ್ ಅಂತ ಇದೆಯಲ್ಲ, 13 ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ನಮ್ಮದು ಒಂದು 13 ನೋಡಿ, 13ರಲ್ಲಿ 10 ಕರೆಕ್ಟ್ ಆದರೆ ಸಾಕಲ್ವಾ. 13ರಲ್ಲಿ 10 ಕರೆಕ್ಟ್ ಆದರೂ ಕೂಡ ನಮ್ದು ಎಷ್ಟಾಗುತ್ತೆ? ಇಲ್ಲಿ 21 ಅಥವಾ 22 ಕರೆಕ್ಟ್ ಆಗಿತ್ತು, ಇಲ್ಲಿ 10 ಕರೆಕ್ಟ್ ಆಯಿತು ಅಂದರೆ 32 ಕರೆಕ್ಟ್ ಆಯ್ತಲ್ವ ನಮ್ಮದು. 27 + 13 ಎಷ್ಟಾಯ್ತು? 40 ಆಯ್ತಲ್ವಾ. ಓಕೆ, 13 ಪ್ರಶ್ನೆಗಳು ರೀಸನಿಂಗಿಂದ ಬಂದೇ ಬರುತ್ತೆ. ಸರಿ ಸರ್, ಅಕಸ್ಮಾತ್ ಒಂದೊಂದು ಸಾರಿ ರೀಸನಿಂಗಿಂದ ಡಿಫಿಕಲ್ಟ್ ಪ್ರಶ್ನೆಗಳು ಬಂದರೆ ಏನು ಮಾಡೋದು? ಆವಾಗ ಮ್ಯಾಥ್ಸ್ ಕಡೆಗೆ ಸ್ವಲ್ಪ ಫೋಕಸ್ ಮಾಡಿ. ಮ್ಯಾಥ್ಸ್ನಲ್ಲೇ ಒಂದು ಚಾಪ್ಟರ್ ಇದೆ, ನಂಬರ್ ಸಿಸ್ಟಮ್ ಅಂತ. ಪ್ರತಿ ವರ್ಷ ಈ ಚಾಪ್ಟರ್ನಿಂದ 10 ಪ್ರಶ್ನೆಗಳು ಬರುತ್ತೆ. ಇದನ್ನೊಂದು ಮಾಡ್ಕೊಂಡು ಬಿಡಿ ಸಾಕು. UPSC CSATಗೆ ಹೇಳ್ತಾ ಇದ್ದೀನಿ ನಾನು, ಮತ್ತು ಬೇರೆ ಎಲ್ಲ ಎಕ್ಸಾಮ್ಗಳಿಗಲ್ಲ. ದಿಸ್ ಈಸ್ UPSC ಪ್ಯಾಟರ್ನ್. ಈ ಒಂದು ಮಾಡೆಲ್ ನಿಮಗೆ ಗೊತ್ತಿರಬೇಕು. ಸರಿ ಸರ್, ಹಾಗಾದರೆ ರೀಸನಿಂಗಲ್ಲಿ ಏನೇನಿದೆ? ತುಂಬ ಈಸಿ ಇದೆ ರೀ, ತುಂಬ ಈಸಿ ಇದೆ. ಬಟ್ ಪ್ರಶ್ನೆಗಳು ತುಂಬ ಟ್ರಿಕಿಯಾಗಿ ಕೊಟ್ಟಿರ್ತಾರೆ ಅವರು.